ಇನ್ನು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಈ ಸಮಯಕ್ಕೆ ಆರಂಭ ಆದ್ರೆ ಈ ಸಮಯಕ್ಕೆ ಅದನ್ನ ಕ್ಲೋಸ್ ಮಾಡಬೇಕು ಅಂತ. ಆದ್ರೆ ಕ್ಲೋಸ್ ಮಾಡಿರುವ ನಂತರದಲ್ಲಿಯೂ ಕೂಡ ಅಂದ್ರೆ ರಾತ್ರಿ 10 ಗಂಟೆಗೆ ಮತ್ತೆ ಗ್ರಾಮ ಪಂಚಾಯಿತಿಯನ್ನ ಓಪನ್ ಮಾಡಿದ್ದಾರಂತೆ ಅಲ್ಲಿನ ಅಧ್ಯಕ್ಷೆ ಹಾಗೂ ಸದಸ್ಯರು. ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾಕೆ ಅಂತ ಹೇಳಿ ಯಾಕೆ ಓಪನ್ ಮಾಡ್ತಾರೆ ಅಂತ ಹೇಳೋರು ಕೇಳೋರು ಇಲ್ಲ, ನಮ್ಮದೇ ದರ್ಬಾರ್ ಅನ್ನೋ ರೀತಿಯಲ್ಲಿ. ಯಾಕೆಂದರೆ ಅಲ್ಲಿರುವಂಥ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಕೈಗೆ ತೆಗೆದುಕೊಂಡಿರ್ತಾರೆ, ಪಿ ಡಿ ಒ ಕೂಡ ಕೈಯಲ್ಲಿ ಇರ್ತಾರೆ. ಇದೆಲ್ಲ ಆಗಬೇಕಾದ್ರೆ ರಾತ್ರಿ 10 ಗಂಟೆ ಅಲ್ಲ, ಮಧ್ಯರಾತ್ರಿ 1 ಗಂಟೆಗೆ ಕೂಡ ಓಪನ್ ಮಾಡ್ತಾರೆ. ಸೊ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸೋದಕ್ಕೆ ಅಲ್ಲಿರುವಂಥ ಪ್ರತಿಭಟನಾಕಾರರು ಬಿಸಿ ಮುಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಈ ರೀತಿ ಆಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಬೇರೆ ಬೇರೆ ಬಿಲ್ಗಳನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಒಂದು ಫೇಕ್ ದಾಖಲಾತಿಯನ್ನು ಸೃಷ್ಟಿ ಮಾಡೋದು, ಬಿಲ್ ಕರೆಂಟ್ ವಿಚಾರ ಆಗಿರ್ಬೋದು, ನೀರಿನ ವಿಚಾರ ಆಗಿರ್ಬೋದು, ಈ ರೀತಿಯ ಫೇಕ್ ದಾಖಲಾತಿಯನ್ನು ಸೃಷ್ಟಿಸಿ ನುಂಗ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ತಮ್ಮ ಯಾರು ಕೊಡೋದು ಹೇಳಿ ಜರ ತಂಬ ಕೊಡೋದಿ ತಮ್ಮ ಕೊಡೋದು ಹೇಳಿ ಜರ ಮಾಡಿ ತಮ್ಮ ಕೊಡ ನಿಮ್ಮ ತಮ್ಮ ಕೊಡೋರಿ ನಿಮ್ಗೆ ಯಾರು ತಮ್ಮ ಕೊಡೋದು ಹೇಳಕ್ಕೆ ಯಾಕೆ ತಮ್ಮ ಕೊಡೋದು ನೀವು ಯಾರು ಹೇಳಿದ ನಿಮ್ಗೆ ಟೈಮ್ ಇದ್ದೀನದ ನಾವು ಆ ಥರ ಮಾಡಿ ನೀವು ಅದು ಮಾಡಿ ತಮ್ಮ 2 ನಂಬರ್ದ ನೀವು ರೊಕ್ಕ ಮಾಡಿದ್ರೇನು ಹಾಂ ತಮ್ಮ ಮಾಡಿದ್ರಿ ಈಗ ಬಂದು ರಾತ್ರಿ ಅದು ಮಾಡಿ ತಮ್ಮ ಮಾಡಿ ತಮ್ಮ ಕೊಡ್ರಿ ನೀವು